ಧರ್ಮದಂಗಲ್ ಮಾಡಿದಂತಹ ಉಡುಪಿಯ ರಘುಪತಿ ಭಟ್, KS ಈಶ್ವರಪ್ಪ, ಹಿಂದೂ ಹುಲಿ ಅನಂತಕುಮಾರ್ ಹೆಗಡೆ, CT ರವಿಯವರ ರಾಜಕೀಯ ಜೀವನ ಏನಾಯಿತು ಅಂದರೆ, ಧರ್ಮವನ್ನು ರಾಜಕೀಯ ಲಾಭಕ್ಕಾಗಿ ನಾವು ಉಪಯೋಗಿಸಿದಾಗ ಬಹುಶಃ ದೇವರು ಯಾರನ್ನೇ ಆದರೂ ಕ್ಷಮಿಸುವುದಿಲ್ಲ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ. ಈ ಪೀಠಿಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ, ಕಂಕನಾಡಿ ಮಸೀದಿಯ ಒಂದು ರಸ್ತೆಯಲ್ಲಿ ಮುಸಲ್ಮಾನರು 2 ನಿಮಿಷಗಳ ಕಾಲ ಮಾಡಿದಂತಹ ನಮಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿ ಅದನ್ನು ನೋಡಿದಂತಹ ಪೊಲೀಸ್ ಕಮಿಷನರವರು ಸುವಮೋಟೋ ಕೇಸು ದಾಖಲಿಸಿದ್ದಾರೆ. ಅಂದರೆ ಯಾರೂ ಕಂಪ್ಲೇಂಟ್ ಮಾಡಿಲ್ಲ, ಆದರೆ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದ್ದಾರೆ. ಅಂದರೆ ಇಲ್ಲಿ ರಾಜಕೀಯವಾಗಿ ಸಂಘರ್ಷವಾಗಬೇಕು ಎಂಬಂಥ ಉದ್ದೇಶವನ್ನಿಟ್ಟುಕೊಂಡು ಮುಸಲ್ಮಾನರನ್ನು ತುಚ್ಛೀಕರಣ ಮಾಡಲಾಗುತ್ತದೆ ಕಾಂಗ್ರೆಸ್ ಆಡಳಿತದಲ್ಲಿ ಎಂದು ತೋರಿಸಿಕೊಡಲು ಯಾರೋ ಕಿಡಿಗೇಡಿಗಳು ಮಾಡಿದಂಥ ಆ ಪೋಸ್ಟನ್ನು ಕಂಡು ವಿಚಲಿತರಾಗಿ ಇನ್ನು ಮುಂದೆ ಮತ್ತಷ್ಟು ಗೊಂದಲಗಳು ನಡೆಯಬಹುದು ಎಂಬಂಥ ವಿಚಾರವನ್ನು ಮುಂದಿಟ್ಟು ಗೊತ್ತಿಲ್ಲ ಪೊಲೀಸ್ ಕಮಿಷನರವರು ಸುವಮೋಟೋ ಕೇಸ್ ದಾಖಲಿಸಿದ್ದಾರೆ. ಇಲ್ಲಿ ಪ್ರಶ್ನೆ, ಯಾರೂ ಕಂಪ್ಲೇಂಟ್ ಮಾಡಿಲ್ಲ, ಆದಾಗ್ಯೂ ಯಾಕೆ ಕೇಸು ಹಾಕಿದ್ದೀರಿ ಎಂಬುದು ಒಂದು ಪ್ರಶ್ನೆಯಾದರೆ, ಇನ್ನೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ದೇಶದಾದ್ಯಂತ ಅನೇಕ ಧರ್ಮೀಯರು ಇನ್ಕ್ಲೂಡಿಂಗ್ ಹಿಂದೂಗಳು, ಕ್ರಿಶ್ಚಿಯನರು ಎಲ್ಲರೂ ಕೂಡ ಆಯಾಯ ಧರ್ಮದ ವ್ಯಾಪ್ತಿಯಲ್ಲಿ ಬರುವಂಥ ಹಬ್ಬ ಹರಿದಿನಗಳ ಕಾಲದಲ್ಲಿ ರಸ್ತೆಗಳಲ್ಲಿ ದೇವರ ರಥ, ತೇರು, ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಇದು ಸಾಮರಸ್ಯದ ಒಂದು ಸಂಕೇತವಾಗಿ ಜನ ಸ್ವೀಕರಿಸಿದಂಥ ಈ ಕಾಲಘಟ್ಟದಲ್ಲಿ ಈ ಕೇಸು ಹಾಕಿದಂಥ ಘಟನೆ ಬಹುಶಃ ಎಲ್ಲ ಸಮುದಾಯದವರಿಗೆ ಒಂದು ಆಘಾತವನ್ನು ನೀಡಿದೆ. ಈ ಕೇಸ್ ಹಿಂಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಬೆಲೆಯನ್ನು ನೀಡಬೇಕು ಎನ್ನುವುದೇ ನನ್ನ ಮನದಾಳದ ಮಾತು. ಆ ಮುಖೇನ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಕಮಿಷನರ್ ಈ ಕೇಸನ್ನು ಹಿಂಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಗೆ ಒತ್ತು ನೀಡಬೇಕು ಎನ್ನುವುದೇ ನನ್ನ ಮನದಾಳದ ಮಾತು. ಜೈ ಹಿಂದ್.